ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಆರೋಪಿಗಳಿಗೆ ಕೊನೆಗೂ ಕೂಡ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿದ್ದು 6 ಜನ ಆರೋಪಿಗಳು ಇವತ್ತು ರಿಲೀಸ್ ಆಗ್ತಾರೆ. 6 ಜನ ಆರೋಪಿಗಳ ಬಿಡುಗಡೆ. ಪವಿತ್ರ ಗೌಡಗೆ ಸಿಗತ್ತೆ ಬಿಡುಗಡೆ ಭಾಗ್ಯ. ಶುಕ್ರವಾರ ಬೇಲ್ ಮಂಜೂರಾಗಿರೋದು, ಬಟ್ ಶನಿವಾರ ಭಾನುವಾರ ರಜೆದ ಕಾರಣ ಬೇಲ್ ಸಿಕ್ಕಿರಲಿಲ್ಲ. ಇವತ್ತು ಎಲ್ಲ ಪ್ರೊಸೀಜರ್ಸ್ ಮುಗಿಸಿ ಹೊರಬರಬೇಕಿದೆ. ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಎಲ್ರಿಗೂ ಬೇಲ್ ಮಂಜೂರಾಗಿದ್ರೆ, ದರ್ಶನ್ ಈಗಾಗಲೇ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಅವರು ಆಲ್ರೆಡಿ ರಿಲೀಸ್ ಆದಂಗೆ, ಬಟ್ ಅವ್ರಿಗೂ ಕೂಡ ಕಾಪಿ ಕೈ ತಲುಪಬೇಕು. ಶ್ಯೂರಿಟಿ, ಬಾಂಡ್ ಇದೆಲ್ಲವನ್ನ ಕೊಡಬೇಕು. ಕೋರ್ಟ್ ಏನೆಲ್ಲ ಕೇಳಿದೆ ಆ ಪ್ರೊಸೀಜರ್ ನ ಮುಗಿಸಿದ ಮೇಲೆನೆ ರಿಲೀಫ್ ಸಿಗೋದು. ಸದ್ಯ ಪ್ರದೋಷ್, ವಿನಯ್, ಅನುಕುಮಾರ್, ಪವಿತ್ರ ಗೌಡ ಇವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಇನ್ನೇನು ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಪವಿತ್ರ ಗೌಡ. ಈಗಾಗಲೇ ಮೋಸ್ಟ್ ಪ್ರಾಬಬ್ಲಿ ಅವ್ರ ಫ್ಯಾಮಿಲಿನೇ ಪರಪ್ಪನ ಅಗ್ರಹಾರ ಜೈಲ್ ಹತ್ರ ಹೋಗಿರಬಹುದು. ಬೆಳಿಗ್ಗೆನೆ ಆಗಿಬಿಡುತ್ತೆ ಬಿಡುಗಡೆ ಆಗ್ತಾರೆ ಅಂತ. ಎಲ್ಲ ಪ್ರಕ್ರಿಯೆ ಬಳಿಕ ರಿಲೀಸ್ ಆಗ್ತಾರೆ ಆರೋಪಿಗಳು. ಜಗದೀಶ್, ಲಕ್ಷ್ಮಣ್, ಪ್ರದೋಷ್, ಅನುಕುಮಾರ್, ಪವಿತ್ರ ಗೌಡ ಇವರೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿದ್ದು. ಒಬ್ಬೊಬ್ರು ಒಂದೊಂದು ಜೈಲಲ್ಲಿ ಇದ್ದಾರೆ. ಶಿವಮೊಗ್ಗ ಆಗಿರ್ಬೋದು, ಕಲಬುರ್ಗಿ ಆಗಿರಬಹುದು, ಪರಪ್ಪನ ಅಗ್ರಹಾರ, ಈ ರೀತಿ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಿದ್ರು. ಯಾಕಂದ್ರೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ. ಸೊ ಇವತ್ತು ಎಲ್ಲಾ ಕಡೆಯಲ್ಲೂ ರಿಲೀಸ್ ಆಗೋ ಸಾಧ್ಯತೆ ಇದೆ ಪ್ರೊಸೀಜರ್ ಮುಗಿದ ನಂತರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಜಾಮೀನು ಮಂಜೂರಾಗಿದೆ. ಲಕ್ಷ್ಮಣ್, ವಿನಯ್, ಅನುಕುಮಾರ್, ಪ್ರದೋಷ್, ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು. ಹಿಂದೆ ಬಿಡುಗಡೆಯಾಗ್ತಾರೆ ಆರೋಪಿಗಳು. ಎಷ್ಟೊತ್ತಿಗೆ ಏನು ಗೊತ್ತಿಲ್ಲ. ಈಗಾಗಲೇ ಹೇಳ್ದಂಗೆ ಎಲ್ಲರೂ ಜೈಲ್ ಸುತ್ತ ಇರ್ತಾರೆ, ಫ್ಯಾಮಿಲಿ ಅವರೆಲ್ಲ. ಪವಿತ್ರ ಗೌಡ ಅಮ್ಮ, ತಾಯಿ ಬಹಳಷ್ಟು ಬಾರಿ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ದರ್ಶನ್ ಈಗಾಗಲೇ BGS ಹಾಸ್ಪಿಟಲ್ ಅಲ್ಲಿ ಇರೋದ್ರಿಂದ ಮೋಸ್ಟ್ಲಿ ಅವರ ಪ್ರೊಸೀಜರ್ಸ್ ಮುಗಿಯತ್ತಷ್ಟೇ. ಅವ್ರು ಆಲ್ರೆಡಿ ಬಿಡುಗಡೆ ಆದಂತೆ ಲೆಕ್ಕ. ಇನ್ನುಳಿದಂತೆ ಜಾಮೀನು ಸಿಕ್ಕವರೆಲ್ಲ ಇವತ್ತು